ಹಾಯ್ ನಮಸ್ತೆ ಸೊಲ್ಮೇಲೆ ಮಾತಾಡಲಿಲ್ಲ ಯಾನಿಕ್ಲೆನ ರೈಡು ದೇಸ್ಗೆ ಇವತ್ತು ಮೇ 23 ಸ್ಯಾಟರ್ಡೆ. ಇವತ್ತು ನನ್ನ ಅಜ್ಜಿ ಮನೆಗೆ ಹೊರಟಿದ್ದೀನಿ. ಅಜ್ಜಿ ಮನೆಗೆ ನನ್ನ ವಾಯನ ಕರ್ಕೊಂಡು ಹೊರಟಿದ್ದೀನಿ. ಅಜ್ಜಿ ಮನೆ ಬಂದುಬಿಟ್ಟು ನಂದು ಬೆಳ್ತಂಗಡಿಯ ಒಂದು 10 ಕಿಲೋಮೀಟರ್ಸ್ ಹಿಂದೆ ಒಂದು ಗುರಾಯಿನ ಕೆರೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ನನ್ನ ಅಜ್ಜಿ ಮನೆ ಆಗುತ್ತೆ. ಹೇಗೂ ನಮಗೆ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇರ್ತದೆ. ಸೊ ಹಾಗಾಗಿ ಹೋಗಿ ಬಂದರೆ ಒಂದು ಸ್ವಲ್ಪ ಖುಷಿ ಆಗುತ್ತಲ್ಲ, ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತೇಳಿ ಈಗ ಅಲ್ಲಿಗೆ ಹೊರಟಿದ್ದೀನಿ. ಇವಾಗ ಬೈಕಿಗೆ ಒಂದು ಬ್ಯಾಗ್ ಹಾಕ್ಲಿಕ್ಕಿದೆ. ಬ್ಯಾಗ್ ಅಂತ ಅದರಲ್ಲಿ ನನ್ನೊಂದು ಡ್ರೆಸ್ ಇದೆ ಮತ್ತು ಅಮ್ಮನೊಂದು ಸಾರಿದೆ. ಅದು ಯೂಶ್ವಲಿ ನಾನು ಊರಿಗೆ ಹೋದಾಗ ಏನಾದರೂ ಇರ್ತದೆ ಒಂದು ಕೊಡೋಕ್ಕೆ, ಅಮ್ಮ ಅದು ತೊಗೊಂಡು ಹೋಗು, ಇಲ್ಲಾಂದರೆ ಅಲ್ಲಿಂದ ಬರುವಾಗ ಏನಾದ್ರು ತೊಗೊಂಡು ಬಾ, ಎರಡರಲ್ಲಿ ಒಂದು ಇರ್ತದೆ. ಹಾಗಾಗಿ ಈಗ ಒಂದು ಸಾರಿ ತೊಗೊಂಡು ಹೋಗ್ತಿದ್ದೀನಿ. ಮತ್ತು ಒಂದು ರೈನ್ ಕೋಟ್ ಇದೆ. ರೈನ್ ಕೋಟ್ ಅಂದರೆ ಈಗ ವೆದರ್ ಕೂಡ ಈಗ ಮಳೆ ಬರೋ ಆಗಿದೆ, ನೀವು ನೋಡ್ಬೋದು ಇಲ್ಲಿ ವೆದರ್ ತುಂಬ ಮಳೆ ಬರುವಾಗಿದೆ. ಸೊ ಹಾಗಾಗಿ ಒಂದು ರೈನ್ ಕೋಟ್ ಕೂಡ ಇಟ್ಕೊಂಡಿದ್ದೀನಿ, ಒಂದು ಸೇಫ್ಟಿಗೆ ಇರಲಿ ಅಂತೇಳಿ. ಫಾಗ್ ಲ್ಯಾಂಪಿಗೆ ನಾನು ಕವರ್ ಹಾಕಿಬಿಟ್ಟೆ, ಅಂದರೆ ಹೇಳೋಕ್ಕಾಗಲ್ಲ ಎಲ್ಲಿ ಪೊಲೀಸ್ನವ್ರು ಹಿಡಿತಾರೆ, ಫೈನ್ ಹಾಕ್ತಾರೆ ಅಂತೇಳಿ. ಫಾಗ್ ಲ್ಯಾಂಪ್ ಇವಾಗ ಡೇ ಟೈಮಲ್ಲಿ ಆನ್ ಎಲ್ಲ ಮಾಡಿದರೆ ಫೈನ್ ಹಾಕ್ತಾರೆ ಪೊಲೀಸ್ನವರು. ಸೊ ಹಾಗಾಗಿ ಒಂದು ಫಾಗ್ ಲ್ಯಾಂಪಿಗೆ ಒಂದು ಕವರ್ ಹಾಕಿಬಿಟ್ಟೆ. ಬ್ಯಾಗ್ ಟೈ ಮಾಡಿ ಬೇಗ ಹೊರಡ್ತೀನಿ ನಾನು ಇಲ್ಲಿಂದ. ರೈಡಿಂಗ್ ಜಾಕೆಟ್ ಒಂದು ಹಾಕಿ ಹೊರಡ್ತೀನಿ ನಾನು. ಬರ್ಬಾ ಅದೇ ಅಮ್ಮಲ್ಲೂರು ಬರ್ಬಾ. ಹಾಂ ಅಪ್ಪ, ಹಾಂ ಬರ್ಬಾ. ಇಲ್ಲ ಇಲ್ಲ ಅಮ್ಮಲ್ಲಿ ಮನೆ ಬರ್ಬಾ ಬರ್ಬಾ. ಇವಾಗ ಟೈಮ್ 1 o'clock ಆಯಿತು. 1 o'clock 7 minutes ಆಗಿದೆ. ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ, ಹಾಗೆ ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ನಾನು ಇಲ್ಲಿಂದ 10 o'clock ಹೊರಡ್ಬೇಕಂತ ಅಂದ್ಕೊಂಡಿದ್ದೆ. 10 o'clock ಹೋಗಿ ಈಗ 1 o'clock ಆಗಿದೆ. ಅಮ್ಮ ಕಾಕಲೆ ಇವಾಗ ಫ್ಯೂಲ್ ಪಾಯಿಂಟ್ ಬಂದ್ಬಿಟ್ಟು 3 points ಇದೆ. 3 points ಸಾಕಾಗ್ತದೆ, ಹೋಗಿ ಬರ್ಬೋದು. ಸ್ಟಿಲ್ ಇವಾಗ ಹೋಗೋ MRPL ಇದೆ ಅಲ್ಲ, ಹೋಗ್ತಿರೋ ಒಂದು ಫ್ಯೂಲ್ ಅಪ್ ಮಾಡಿ ಹೋಗುವ ಅಂತ. ಯೂಶಲಿ ನಾನು MRPL ಅಥವಾ ಜಿಯೋದಲ್ಲಿ ಪೆಟ್ರೋಲ್ ಹಾಕಿಸೋದು, ಇಲ್ಲಾಂದ್ರೆ ಬೇರೆ ನಾನು ಎಲ್ಲಿ ಸಹ ಪೆಟ್ರೋಲ್ ಹಾಕಕ್ಕೆ ಹೋಗಲ್ಲ. ನಾನು ಇಂಜಿನ್ ಆಯಿಲ್ ನಾನು ಲಾಸ್ಟ್ ಆಗಿ ಇಟ್ಕೊಳ್ತೀನಿ, ನಮ್ಗೆ ಲಾಸ್ಟ್ ಪ್ರಿಫರೆನ್ಸ್ ಆಗಿ. ಇನ್ ಕೇಸ್ ಯಾವುದು ಪೆಟ್ರೋಲ್ ಬಂಕ್ ಎಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಹಾಕ್ಬೇಕಾಗುತ್ತೆ. ಟೈಮ್ 1:10 ಆಯ್ತು. ಅಲ್ಲಿ ಸ್ಯಾಟರ್ಡೆ ಬೇರೆ, ಸ್ಕೂಲ್ಗೆಲ್ಲ ರಜೆ ಇದೆ. ಇವಾಗ ಮಂಗಳೂರು ಬೇರೆ ಬ್ಯಾಂಗ್ಳೂರ್ ಥರನೇ ಕನ್ವರ್ಟ್ ಆಗ್ತಿದೆ ಇವಾಗ. ಸ್ಯಾಟರ್ಡೇಸ್ ಎಲ್ಲ ವೀಕೆಂಡ್ಸ್ ಬಂದ್ರೆ ಕೇಳ್ಬೇಕಂತಿಲ್ಲ, ಮಂಗಳೂರಲ್ಲಿ ಟ್ರಾಫಿಕ್. ಮತ್ತೆ ಅಜ್ಜಿ ಮನೆಗೆ ಹೋಗೋದಂತ ಹೇಳಿದ್ರೆ ಒಂದು ಏನೋ ಒಂದು ಖುಷಿ ಇಲ್ಲ, ಅಂದ್ರೆ ಅಲ್ಲಿ ಕಸಿನ್ಸ್ ಎಲ್ಲ ಸಿಗ್ತಾರೆ. ಮತ್ತೆ ಅಲ್ಲಿ ವೆದರ್ ಆಗಿರ್ಬೋದು, ಅಲ್ಲಿ ನೇಚರ್, ಅದು ಇಲ್ಲಿ ಸಿಟಿಯಲ್ಲಿ ಇದ್ದಿದ್ದು ಅಲ್ಲಿ ಆ ಕಡೆ ಇದ್ದಾಗ ತುಂಬಾ ಖುಷಿ ಆಗ್ತದೆ. ಮತ್ತೆ ಕಸಿನ್ಸ್ ಇರ್ತಾರೆ, ಕಸಿನ್ಸ್ ಎಲ್ಲ ಇದ್ದಾಗ ಗಮ್ಮತ್ ಆಗ್ತದೆ. ಇವಾಗ ಕೇಪಿಟಿಗೆ ಬಂದು ಯಪ್ಪ ಫಸ್ಟ್ ಟೈಮ್ ಅನ್ಸುತ್ತೆ ಕೇಪಿ ಎಷ್ಟು ಬೇಗ ಒಂದು ಸಿಗ್ನಲ್ ಇಂದ ಎಸ್ಕೇಪ್ ಆಗ್ತಿರೋದು. ಈಗ ವೆದರ್ ಕೂಡ ತುಂಬಾ ಒಂದು ತರ ಇದೆ, ಒಂದು ಮೋಡಕವಿದ ವಾತಾವರಣ. ಇಂಥ ವೆದರಲ್ಲಿ ಕೋಸ್ಟಲ್ ಏರಿಯಾ ಸೈಡ್ ಅಲ್ಲಿ ತುಂಬಾ ಶೆಕೆ ಆಗ್ತದೆ ಜಾಸ್ತಿ. ರೈಡಿಂಗ್ ಜಾಕೆಟ್ ಬೇರೆ ಹಾಕಿದ್ದೀನಲ್ಲ, ಸಕ್ಕತ್ತಾಗಿ ಹೀಟ್ ಹೊಡಿತಾ ಉಂಟು. ಓ ನಿಮ್ಮ ಫ್ರೆಂಡ್ ಇದ್ದಾನೆ ಇಲ್ಲಿ, ಬಲ ಈಗ ನಮ್ಮ ಚೈಲ್ಡ್ ಫ್ರೆಂಡ್, ತುಂಬಾ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ನಂದು. ನಮ್ಮ ಮನೆ ಹತ್ರ ಇರೋದು. ಈಗ ಮನೆ ಹತ್ರ ಇದ್ದು ಸಿಗಲ್ಲ. ಹಾ ಆಡುತ್ತೆ ಫುಲ್ ಟ್ಯಾಂಕ್. అవునండి ఎంత సెకండ్ వీడియో నాతే ಒಂದು ಯೂಟ್ಯೂಬ್ ಬಂದ ಸೆಕೆಂಡ್ ವೀಡಿಯೋ. ಫಸ್ಟ್ ವಿಡಿಯೋ ಒಂದು ತಿಂಗಳು ಪಾರ್ದು ವರ್ಷ ದಿಕ್ಕು ಮಾರ. ಹಾ ಸರಿ ಯಾನು ಅಜ್ಜಿಲ್ಲ ಪೆಟ್ರೋಲ್ ಮೂಜಿ ಕೊಟ್ಟಿತ್ತು ಮಕ್ಕಳ ಹಾಡು ನಾನು ಅಲ್ಪ ಎಲ್ಲ ತಿರ್ಗಾರ ಹೋಗಿ ಪಂಡರ್ನ ಕಸಿನ್ಸ್ ಮಾತ ಕಲ್ಪಸಿದ ಬೋಲ್ ಆಯ್ತಾ ಸರಿ ತಿರ್ಗ ಹೋಲ್ ದಿಕ್ಕು ಈ ಲೆವೆಲ್ ದಿಕ್ಕು ಜಮಾರ. ಸರಿ ಬರ್ಬ ಬರೀ
ಆಯ್ತು ಫ್ಯೂಲ್ ಅಪ್ ಎಲ್ಲ ಮಾಡ್ಕೊಂಡೆ, ಫುಲ್ ಟ್ಯಾಂಕ್ ಮಾಡ್ಕೊಂಡೆ ಇರ್ಲಿ ಅಂತೇಳಿ. ಅಲ್ಲ ಕೇಬಲ್ ಬ್ಲಾಕ್ ಇತ್ತು ಅಂತ ಅನ್ಕೊಂಡೆ, ಕೇಬಲ್ ಬಿಡಕ್ಕಿರ್ಲಿಲ್ಲ. ಅದನ್ನ ನೋಡ್ಕೊಂಡು ಅನ್ಕೊಂಡು ನಂತರ ಸರಿಯಲ್ಲ ಅಂತ ಹೇಳಿ ನಂತರಲ್ಲಿ ಈಗ ಬ್ಲಾಕ್ ಆಗಿದೆ. ನಂಗೆ ಅಂತಾರೆ ನಾನು ಆರಾಮ್ಸೆ ಹೋಗ್ತೇನೆ, ಯಾಕಂದ್ರೆ ಅವ್ನು ಸುಜನ್ ಬರುವಾಗ್ಲೇ ನೈಟ್ ಆಗ್ತದೆ, ಅವ್ನು 10 o'clock ಆಗುತ್ತಂತೆ. ಅವನಿಗೆ ಅಂದ್ರೆ ಉಡುಪಿಯಲ್ಲಿ ಇರೋದಾರೆ, ಮಲ್ಪೆಯಲ್ಲಿ ಇರೋದು. ಮಲ್ಪೆಯಿಂದ ಉಡುಪಿಗೆ ಬರ್ಬೇಕು, ಆ ಬಸ್ಸಲ್ಲಿ ಬರುದು. ಉಡುಪಿಯಿಂದ ಕಾರ್ಕಳದಿಂದ ಗುರುವಣಕೆರೆ ಯಾವಾಗ ಬರ್ತಾನೆ ಅವಾಗ ನಾನು ಅವ್ನು ಪಿಕ್ ಮಾಡಕ್ ಹೋಗ್ಬೇಕು. ನಾನು ಅಲ್ಲಿಗೆ ಈ ಕಡೆಯಿಂದ ಲೆಫ್ಟ್ ಸೈಡ್ ಇಂದ ಹೋಗ್ಬೋದಾ ಇಲ್ಲ ಅಂತ ಸಹ ಗೊತ್ತಾಗ್ತಿಲ್ಲಪ್ಪ. ಯಾರು ಹೋಗ್ತಿಲ್ಲ ಈ ರೂಟಲ್ಲಿ. ಹೋಗ್ತಿದ್ದಾರೆ ನೋಡಿದೆ, ನಾವು ಸಹ ಹೋಗೋ. ನಮ್ಗೆ ಈಗ ಫ್ರೀ ಲೆಫ್ಟ್ ತೆಗಿಯತ್ತೆ. ಮತ್ತೆ ಈಗ ನೋಡಿದ್ರ, ಈಗ ಲಾರಿ ಯಾವ ತರ ಈ ತರ ಹೊಡಿತು ನೋಡಿ ಲೆಫ್ಟ್ ಆಗಿ. ಆಕ್ಚುಲಿ ಆ ಟೈಮಲ್ಲಿ ನಾವು ಆದಷ್ಟು ನಾವು ಹಿಂದೆ ಇರ್ಬೇಕು. ನಾವು ಕೂಡ ಅದ್ರ ಜೊತೆ ಮಾಡಿದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಅವ್ರು ಗೊತ್ತಿರಲ್ಲ ಈ ಕಡೆ ಲೆಫ್ಟ್ ಅಲ್ಲಿ ಇರ್ತಾರೆ ಇಲ್ಲ ಅಂತ. ನಾರ್ಮಲ್ ಆಗಿ ಅವ್ರು ಲೆಫ್ಟ್ ತೆಗಿತಾರೆ, ನಾವು ಔಟ್ ಸೈಡ್ ಅಲ್ಲಿ ಇದ್ರೆ ಬಿರುಗಾಡಿದಾರಲ್ಲ, ನಮ್ಮಷ್ಟೇ ನಾವು ಜಾಗ್ರತೆ ಮಾಡ್ಕೋಬೇಕು. ನಾವು ಯೂಶಲಿ ಡ್ರೈವರ್ ಮತ್ತೆ ಟೀಮರ್ಸ್ ಇರ್ತಾರೆ ಲಾರಿಲಿ, ಬಟ್ ಒಂದೊಂದ್ಸಲ ಬರೀ ಡ್ರೈವರ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಅವರಿಗೆ ಬ್ಲೈಂಡ್ ಸ್ಪಾಟ್ ಅಂತ ಒಂದು ಬರ್ತದೆ, ಅಂದ್ರೆ ಅವ್ರಿಗೆ ಒಂದು ಕಾಣಲ್ಲ. ಈಗ ಲೆಫ್ಟ್ ಅಲ್ಲಿ ಟರ್ನ್ ಮಾಡುವಾಗ ಮಿರರ್ ನೋಡ್ತಾರೆ, ಅದು ಮಿರರ್ಕಿಂತ ಔಟ್ ಸೈಡ್ ಏನಿರ್ತದೆ ಅದು ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಆ ಬ್ಲೈಂಡ್ ಸ್ಪಾಟ್ ಅಲ್ಲಿ ನಾವಿದ್ದಾಗ ಅವ್ರಿಗೆ ಗೊತ್ತಿರಲ್ಲ, ನಾರ್ಮಲ್ ಆಗಿ ಲೆಫ್ಟ್ ಕಟ್ ಮಾಡ್ತಾರೆ. ಲೆಫ್ಟ್ ಅಲ್ಲಿ ಕಟ್ ಮಾಡಿದಾಗ ನಾವು ಆ ಗಾಡಿ ಜೊತೆ ಇದ್ರೆ ಮತ್ತೆ ಕೇಳ್ಬೇಕು ಅದಿಲ್ಲ. ಈ ರೋಡೆಲ್ಲ ತುಂಬಾ ರಿಪೇರ್ ಆಗ್ತಿತ್ತು. ಇವಾಗ ಆಲ್ಮೋಸ್ಟ್ ವರ್ಕ್ ಆಗಿದೆ, ಇನ್ನೂ ಸಹ ವರ್ಕ್. ಇನ್ನು ಅದು ಫುಟ್ಪಾತ್ ಎಲ್ಲ ಆಗ್ಲಿಕ್ಕಿದೆ ಅಂತ ಈ ಕಡೆ. ಎಕ್ಸ್ಟೆನ್ಷನ್ ಆಗ್ತಿದೆ ಇನ್ನೂ ಸಹ. ಇದು ಎಕ್ಸ್ಟೆನ್ಷನ್ ಚಾರ್ಮಡಿ ಘಾಟ್ ತನಕ ಅಂತ ಹೇಳಿ ಹೋದ್ರು. ಇನ್ನೂ ಸಹ ಸ್ಟಾರ್ಟ್ ಮಾಡಿಲ್ಲ ಚಾರ್ಮಡಿ ಘಾಟ್ ಸೈಡ್ ಅಲ್ಲಿ. ಉದ್ದಿನ ತನಕ ಎಕ್ಸ್ಟೆನ್ಷನ್ ಆಗಿದೆ ನನ್ನ ಪ್ರಕಾರ. ಇನ್ನು ಆಗ್ತಿದೆ ಅಥವಾ ಇನ್ನು ಆಗ್ಬೇಕಾ ಗೊತ್ತಿಲ್ಲ. ಈ ಕಡೆ ಹೋದ್ರೆ ಪುತ್ತೂರಿಗೆ ಹೋಗ್ಬೋದು, ಪುತ್ತೂರು ಪುನ್ನಡಿ ಎಲ್ಲ ಈ ರೂಟಲ್ಲಿ ಹೋಗ್ಬೋದು. ಕೆರೆ ಬಸ್ ಸ್ಟ್ಯಾಂಡ್ಗೆ ಬಂದು ಇಲ್ಲಿಂದ ತಕೊಳ್ಳುವ, ಬೇಗ ಒಂದು ತಿಂಡಿ ತಗೊಂಡು ಅಜ್ಜಿ ಮನೆಗೆ ಹೋಗುವ. ಇವಾಗ ಎಲ್ಲ ತಿಂಡಿ ಎಲ್ಲ ತಕೊಂಡಾಯ್ತು ಇವಾಗ ಶಾಪಿಂದ. ಇಲ್ಲಿಂದ ಸೀದಾ ಹೊರಡದೆ, ಸೀದಾ ಅಜ್ಜಿ ಮನೆಗೆ. ಇದಾಗಲ್ಲ ಇದರಲ್ಲಿ, ಇಲ್ಲಿ ಟ್ಯಾರಿಸ್ ಆಗ್ತದೆ. ಇದು ಪ್ಲಾನ್ ವರ್ಕೌಟ್ ಆಗಲ್ಲ. ಇಲ್ಲಿ ಹಾಕ್ಬಿಡ್ತೀವಿ, ಇಲ್ಲಿ ಇರ್ಲಿ. ಬಾಡಿ ಡಿಹೈಡ್ರೇಟ್ ಆಗಿದೆ. ಫಸ್ಟ್ ಮನೆಗೆ ಹೋಗಿ ನೀರು ಕುಡಿಬೇಕು ನಿಮಗೆ. ಓಡಿ ಮೊಬೈಲ್ ತುಂಬ ಬರ್ತೀನಿ ಮಾರೆ. ಮೊಬೈಲ್ ಇದ್ರೆ ತುಮಾರೆ ಡ್ರೈವಿಂಗ್ ಆಗಲಿ ರೈಡಿಂಗ್ ಆಗಲಿ ಯಾರು ಆ ತರ ಮೊಬೈಲ್ ಯೂಸ್ ಮಾಡ್ಕೊಂಡು ಮಾಡ್ಬೇಡಿ. ನಿಮ್ಗೆ ಎಮರ್ಜೆನ್ಸಿ ಇದೆಯಾ ಗಾಡಿ ಪಾರ್ಕ್ ಮಾಡಿ ಚೆಕ್ ಮಾಡಿ. ಸುಮ್ಮನೆ ಒಂದೇ ಕೇಳೋದಕ್ಕೆ, ಒಬ್ರಿಗೆ ಗಾಡಿ ಕಾಲ್ ಮಾಡೋಕ್ಕೆ, ವಾಟ್ಸಪ್ ಸ್ಟೇಟಸ್ ನೋಡ್ಲಿಕ್ಕೆ ಗಾಡಿಲಿ ಹೋದಾಗ ಮಾಡ್ಕೊಂಡು ಹೋಗ್ಬೇಡಿ. ಅಪ್ಪ ಈಗ ಆ ಕಡೆ ಬರ್ಬೋದು, ಅದನ್ನ ಸ್ಟ್ರೈಟ್ ಇತ್ತು ರೋಡ್ ಸರಿ ಇಲ್ಲ ಅಲ್ಲ, ಸೊ ಹಾಗಾಗಿ ಈ ಕಡೆಯಿಂದ ಬಂದು ನೋಡಿ ಇದೇ ತರ ಆಗುತ್ತೆ. ಆ ಕಡೆ ಕೂಡ ಇವಾಗ ಆ ಕಡೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬರ್ತಾರೋ ಗೊತ್ತಿಲ್ಲ. ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಇಲ್ಲೆಲ್ಲ ಬ್ಯಾನರ್ ಹಾಕಿದ್ರು. ಅದೇ ಬ್ಯಾನರ್ ಇಷ್ಟು ವರ್ಷ ಸುದೆ ಯಾರು ಇಲ್ಲ ಅಂತ ಇದ್ದಾರೆ. ನಾವಿದ್ದಾರೆ ನಾವು ನೋಡಿ ಬೆಟ್ಟ ಬೆಟ್ಟ ಹಾ
ಹಾ ಅಂದ ಆಯ್ತು ತಿಂಗಳು ಅಂದ ಅದು ಪುಡುತ್ತೆ ಅದು ಅದು ತಗೊಂಡಿದ್ದಾರೆ ಬರೀ ರಜೆ ಮತ್ತೆಂತುಂಟು ಅಂದ ತಗೊಂಡು ಇವತ್ತು ಮೇ 24 ಸಂಡೇ ಮಾರ್ನಿಂಗ್ ಈಗ 6:45 ಆಗಿದೆ. ಅಂದರೆ ನಿನ್ನೆ ಅಜ್ಜಿ ಮನೆಗೆ ಬಂದಿದ್ದೆ. ಅಜ್ಜಿ ಮನೆಗೆ ಬಂದು ಇಲ್ಲಿ ರೀಚ್ ಆಗಿದೆ ಅಷ್ಟೇ. ರೀಚ್ ಆಗಿ ಮತ್ತು ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಎಲ್ಲ ಇತ್ತು, ಹಾಗೆ ಎಂತ ಸಹ ವೀಡಿಯೋಸ್ ಎಲ್ಲ ಮಾಡಲಿಕ್ಕಾಗಲಿಲ್ಲ. ಮತ್ತು ನಿನ್ನೆ ನೈಟ್ ಅವನನ್ನು ನಾನು ಗುರಣ್ಕೆರೆ ಬಸ್ ಸ್ಟ್ಯಾಂಡ್ ಪಿಕ್ ಮಾಡಿದೆ. ಅವ ಬರುವಾಗ 10:30 ಆಗಿದೆ. ಮತ್ತು ಇಲ್ಲಿ ಬಂದು ಸೀದಾ ಮಲಗಿದೆ ಅಂತ ಒಂದು 1 o'clockಗೆ ಸ್ಟಾರ್ಟ್ ಆಗಿದೆ ಥಂಡರ್ ಸ್ಟಾರ್ಮ್ ಬರಲಿಕ್ಕೆ. ಮತ್ತು ನಿದ್ದೆನಲ್ಲೂ ಏನಿಲ್ಲ, ಯಾಕಂದರೆ ಕರೆಂಟ್ ಸೇರಲಿಲ್ಲ. ಚಾರ್ಜ್ ಸಹ ಬರೀ ಒಂದು 10% ಇರೋದು ಅಷ್ಟೇ. ಇದೇ ನೋಡ್ಬೋದು, ಇದು ನನ್ನ ಅಜ್ಜಿ ಮನೆ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಬಂದಿದ್ದಾನೆ ನೋಡಿ, ಇವನೇ ಕಸಿನ್ ಸೃಜನ್ ಅಂತ. ಇವಾಗ ಎದ್ದ ಅಷ್ಟೇ, ಗಟ್ಟಿ ನಿದ್ದೆ ಮಾಡಿದ್ದಾನೆ ರಾತ್ರೆಲ್ಲ. ಅಂತ ಅಡ್ಡ ಜೀದ ಇಬ್ಬರು ನಾಟಕ ಅಂತಲ್ಲ ಮೂಲು ನಿದ್ರೆ ಬರ್ಪಿಲಕ್ಕ. ಯಾನು ಜೀಜಿ ಗೊತ್ತುನಾ ಉಮಿಲ್ದ ಉಪದ್ರಡು ಇದು ಈ ದೂರ ಪಿತಾಡ್ನಿ ಇಲ್ಲ ಹೋಗೋಣ. ಪೋಲ ಒಕ್ಕ ದಿಕ್ಕು. ಇನ್ನು ಬ್ಲಾಗ್ ಎಲ್ಲ ಮತ್ತೇನೆ ಮಾಡ್ತೀನಿ ನಾನು. ಈಗ ರಪ್ಪ ಫ್ರೆಶ್ ಅಪ್ ಆಗ್ತೀನಿ ನಾನು. ಇವಾಗ ಜಸ್ಟ್ ನಮ್ಮ ಮನೆಯಲ್ಲಿ ಪುಂಡಿ ಮತ್ತು ಚಿಕನ್ ಸುಕ್ಕ ತಿಂದು ಇವಾಗ ಇಲ್ಲಿ ಇವ್ರ ಮನೆಗೆ ಹೊರಟಿದ್ದೀವಿ. ಇವರು ಕಿರಣ್ ಅಂತ ನನ್ನ ಮಾವ, ಈ ನವೀನ್ ಮಾವ ಇದ್ದಾರಲ್ಲ ಅವ್ರದ್ದು ಅಣ್ಣ ಇವರು. ಈಗ ಅವ್ರ ಮನೆಗೆ ಹೋಗ್ತಿದ್ವಿ. ಇಲ್ಲಿದೆ ಅವ್ರ ಮನೆ ನೋಡಿ, ಇದೆ ಅವ್ರ ಮನೆ. ಹೋಗು, ಅಲ್ಲಿದ್ದಾರೆ ಅಜ್ಜಿ ಇದ್ದಾರೆ, ಅಜ್ಜ ಇದ್ದಾರೆ. ಅಂದರೆ ಮಂಗಳೂರಲ್ಲಿ ತುಳು ಭಾಷೆಯಲ್ಲಿ ದೊಡ್ಡ ಅಂತ ಹೇಳ್ತೀವಿ, ಅಜ್ಜಿಗೆ ದೊಡ್ಡ ಮತ್ತು ಅಜ್ಜನಿಗೆ ಅಜ್ಜ ಅಂತ ಹೇಳುದು. ಗೌರಿ ಅಂತ ಇದ್ರ ಹೆಸರು ಗೌರಿ ಅಂತ, ಅದು ಲಕ್ಷ್ಮಿ ಅಂತ. ಇದು ಗೌರಿ ಅಂತ, ಇದು ಲಕ್ಷ್ಮಿ ಅಂತ. ಇದು ಸರ್ವಾನಿ. ಬುಧಾರಿ ಸರ್ವಾನಿ. ಹಾಯ್ 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 ಹಾಯ್. ಹಾಂ ಹೋಗು ಬೆಂಗಳೂರಿಗೆ. ಈಗ ಬಂದು ಇಲ್ಲೇ ರೀಚ್ ಆದ್ವಿ. ಜಸ್ಟ್ ಎಂತ ಇಲ್ಲೇ ಒಂದು 50 meters ಅಲ್ಲೇ ಇರೋದು ಮನೆ, ಜಾಸ್ತಿ ಏನು ದೂರ ಇಲ್ಲ. ಎಲ್ಲ ಕಸಿನ್ಸ್ ಮನೆ ಎಲ್ಲ 50 meters, ಒಂದು 80 meters ಅಷ್ಟೇ. ಇವ್ರ ಮನೆಯಲ್ಲಿ ಎಲ್ಲ ಮಾತಾಡಿ ಚಹಾ ಎಲ್ಲ ಕುಡಿದು ಇವಾಗ ಸೃಜನ್ ಅವರ ಮನೆಗೆ ಹೋಗ್ತಿದ್ದೀವಿ ನಾವು. ಇಲ್ಲಿ ಅಜ್ಜ ಕೂತ್ಕೊಂಡಿದ್ದಾರೆ, ಅದು ಮನೆ ಸಿಟ್ಔಟಲ್ಲಿ. ಅದೇ ಇನ್ನೊಬ್ಬ ಕಸಿನ್ ಇದು ಮನೆ, ಇದು ಸಾತ್ವಿಕ್ ಇದು ಮನೆ. ಮತ್ತೆ ಇಲ್ಲಿ ರಾಜೇಶ್ವರ ಅವರ ಮನೆ. ವಿಡಿಯೋ ಯೂಟ್ಯೂಬ್ ಬಿಡ್ಬಾಡ್ರ, ಯೂಟ್ಯೂಬ್ ಬಿಡ್ಬಾಡ್ರ. ಕೈಟು ಶೂಟಿಂಗ್ ಚಾ ಬರ್ತಾಂಡಿ, ಚಾ ಆಂಡ್ ರಡ್ಡ ಅನ್ ಚಾ. ಹಾ ಹಾಯ್ ರಾಜೇಶ್ವರಿ ಎನ್ನ ಕಸಿನ್. ಬಲೆ ಬೈ ಟೀಚರ್ ಅಂತ, ಲೆಕ್ಚರರ್ ಅಂತ, ಆರ್ಟಿಸ್ಟ್. ಸೃಜನ್ ಅವರ ಮನೆ ಹತ್ರ ಬಂದ್ವಿ ಇವಾಗ. ಅವನಿದ್ದಾನೆ ಮಲಗಿದ್ದಾನೆ ಗೊತ್ತಿಲ್ಲ, ಇರ್ತಾನೆ. ಹಾಯ್. ದಾಲ ಉಂಡ ಚಾ ಉಂಡ ದಾಲ ಕೇಂದ್ರ ಆಂಡ ರೆಡಿ ಆದಂಡ. ಆಯ್ತು, ಇವಾಗ ನಾವು ಈಗ ಅಮ್ಮಂದು ಅಜ್ಜನ ಮನೆ ಇದೆ ಇಲ್ಲಿ ಕೆಳಗಡೆ. ಈ ಸೃಜನ್ ಅವರ ಮನೆ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರೋದು, ಹಾಗಾಗಿ ಈಗ ಅಲ್ಲೇ ಹೋಗ್ತಿದ್ದೀವಿ ನಾವು. ನೋಡ್ಬೋದು ಇದೇ ಮನೆ. ನನ್ನ ಅಮ್ಮ ಇದ್ದಾರಲ್ಲ ಅವ್ರದ್ದು ಅಜ್ಜನ ಮನೆ ಇದು.
ಓ ಒಂದು ತಾರೆ ತೆಂಗಿನ ಮರ, ಹಾ. ಇದೆಲ್ಲ ಅಡಿಕೆ ತೋಟ, ಸೀಸನ್ ಅವರ ತೋಟ. ಅದು ನನ್ನ ನೋಡಿ ಇದೇ ಮನೆ, ಅಜ್ಜ ಸಖತ್ತಾಗಿದೆಯಲ್ಲ ವ್ಯೂ ಮಾತ್ರ. ಈ ಮನೆ, ಇಲ್ಲಿ ಗದ್ದೆ, ತವರು. ಇಲ್ಲಿ ಟವರ್. ಹೋಯ್ತಾ ದೂರ ಆಯ್ತಾ ಕುಕ್ಕುಗಾಯ್ತಾ. ಇವಾಗ ಮಾವಿನಕಾಯಿ ತೆಗಿಯೋಣ ಅಂತೇಳಿ ಹೋಗ್ತಿದ್ವಿ ನಾವು. ಇಲ್ಲೆಲ್ಲ ನಾವು ಕ್ರಿಕೆಟೆಲ್ಲ ಆಡ್ತಿದ್ವಿ ಮುಂಚೆ. ಇವಾಗ ಆಡೋಕ್ಕಾಗಲ್ಲ, ಇಲ್ಲಿ ಈ ಥರ ಆಗಿದೆ. ಇದು ಈಗ ಗದ್ದೆ, ಕಂಪ್ಲೀಟ್ ಗದ್ದೆದು. ಬತ್ತಡ ಉಂಡ ಪರ್ನುಗುಂಡ ಬೇಸಿಗೆ ರಜೆ ಸಿಗ್ತದಲ್ಲ, ಆ ಟೈಮಲ್ಲೆಲ್ಲ ನಾವು ಇಲ್ಲೇ ಬಂದು ನಾವೆಲ್ಲ ಕಸಿನ್ಸ್ ಅವ್ರು ಇಲ್ಲೇ ಇರ್ತಿದ್ವಿ. ಆಲ್ಮೋಸ್ಟ್ ಹಾಫ್ ಡೇ ನಾವು ಇಲ್ಲೇ ಇರ್ತಿದ್ವಿ, ಮತ್ತು ಹಾಫ್ ಡೇ ಅಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಆಡೋದು. ಇದೇ ಮಾಡ್ತಿದ್ದದು ಬೇಸಿಗೆ ರಜೆಯಲ್ಲಿ. ಒಂತ್ಯಾ ಮರಲ ಮ್ಯಾ ಮಂಡಿ ಕೊಟ್ಟು ನಮ್ಮ ಶಾ ಬೂರ್ನ ತಮಾರ ಪರ್ನಗೋಕ್ಕದ ಒಣದಕ್ಕ. ಹಾಂ, ಕಲ್ಲು ಹೊಡಿಯೋದು ನಾವು, ತಿನ್ನೋದೆಲ್ಲ ನೀನು ಅಂತ ಕೇಳ್ತಾರೆ ಈಗ. ಇಜ್ಜಿ ತಿಂತೀಜಿ ಈಗಲೇ ವಾರ್ನಿಂಗ್ ಎಲ್ಲ ಬಂತು, ತಿಂದರೆ ಜಾಗ್ರತೆ ಸಾಯಿಸ್ತೇನೆ ಅಂತ ಹೇಳ್ತಿದ್ದಾನೆ. ಹಾಂ ಮುಲ್ಪ ಪೇರನ್ ಚಿಕ್ಕಡು ಎಂಚಿನ ಪತನ್ ರಾಬುಜಿ ಮಾರ ಮೂಜಿ ಮೂಜಿ. ಹಾಂ ಪತನ್ ಏ ಅಲ್ಲ ಬೂರು ಒಂದು ಮೂಲ ತಿರ್ದಿಕ್ಕ 3 ಆಯಿತು. ನಾವು ಒಂದು ಹೊಡಿಲಿಲ್ಲ, ನಾವು ಒಂದು ಸಹ ತೆಗಿಲಿಲ್ಲ. ಇಲ್ಲಿ ಕಲ್ಲು ಸಿಕ್ಕಿದ್ರೆ ನಾನು ಸಹ ಹೊಡಿತೀನಿ. ಹಾಂ ದಾದಾ ಓ ಎಂಜ ತಾರಾಯ ಈರೋಲ್ಗೆ ದಾದವನು ಕನ್ನಡ ಈರೋಲ್ಗೆ ದಾದ ಅನ್ಪುಣ್ಯ. ಮಾವಿನಕಾಯಿ ಮರ ಇದೆ ಅಲ್ಲ, ಅದರ ಪಕ್ಕದಲ್ಲಿ ಈರೋಲಿದು ಮರ ಇದೆ. ಈರೋಲ್ ಅಂದರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಐಸ್ ಆಪಲ್ ಅಂತ ಹೇಳ್ತಾರೆ. ಏತಾಣ ಏತಾಣ 4 ಹಣ್ಣು ಮ್ಯಾ 5 ಹಣ್ಣ. ಹಾಂ, ಇವಾಗ ಟೋಟಲ್ ಆಗಿ 5 ಆಯ್ತಂತೆ. ಹಾಂ ತಾಲ್ಪ ತಾಲ್ಪ. ಹಾಂ ಅಲ್ಲ ಮೂಲುಂಡತ್ತ ಪರಂದು ಇಲ್ಲಿ ಮಾವಿನ ಹಣ್ಣು ಇದೆ, ಅದಕ್ಕೆ ಅದೇ ತೆಗಿಲಿಕ್ಕೆ ಪ್ಲ್ಯಾನ್ ಹಾಕಿದ್ದಾನೆ. ಚೂರು ಇದೆಪ್ಪ ಮೆಲ್ಲಗಾಡಿ ಏರ್ನಾಡಲ್ಲ. ಆಪುಜ ಆಪುಜ ಇಲ್ಲ ನೀ ಪೋ ಕರಡಿ ಬತ್ತು ದಕ್ ತು ನೀ ಕಾಪುಜಿನ ಗೊತ್ತು ನಂಗೆ ಈರೋಲೆ ಬೂರ್ನಿ 2 ಭಾಗ ಅದು. ಏ ಗೈಸ್ ಕೊಕ್ಕು ಮುಲ್ಪನುಂಡು. ಬಲ ಕಾಯಿ ಕಾಯಿ ಹೌದಾ ಮುಂದುಲನಾ ಮೂಲೆ ಉಂಡವು ಗುರಿ ಬಾರ್ದಿನ ಕಾಯಿ ಬೂರದ ಎತ್ತರ ಪ್ರಯೋಜನ ಇಜ್ಜಿ, ಕಾಯಿ ಪ್ರಯೋಜನ ಇಜ್ಜಿ. ಅವು ಲೆಕ್ಕ ಇಜ್ಜ ಪಂಡ ಕಾಯಿನ ಕಾಯಿ ಕಾಯಿ ಒಂಚೂರು ಉಂಡಲ್ಲ ಮಂಜಲ್ ಉಂಡದು ಮಂಜದ ಸುನೆ ಜಪ್ಪು ಉಂಟು ಲೈಟ್ ಮಾರ ಪರ್ಂದು ಮಾರ. ಇದು 2 ಮಾವಿನ ಹಣ್ಣು ಬಂದಿದೆ. ಕಾಯಿ 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 ಹಣ್ಣಲ್ಲ ಅದು ಕಾಯಿ. ಆಗದಿಂದ ನಾನು ಗುರಿ ಇಟ್ಟದೆ ಬೇರೆ, ಅದು ತಪ್ಪಿ ಬಿದ್ದದ್ದು 2. ಅದು ತಪ್ಪಿ ಬಿದ್ದದು ಅದು 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 ಕರೆಕ್ಟ್. ಯಾವುದಕ್ಕೆ ಗುರಿ ಇಟ್ಟಿದ್ದೀನಿ ಅದು ಬೀಳಲಿಲ್ಲ, ಇದು 2 ಬಿದ್ದಿದೆ. ಇವಾಗ ಟೋಟಲ್ ಆಗಿ 1 2 3 4 5 6 7 ಮ್ಯಾಂಗೋಸ್ ಇದೆ. ಹಾಂ ಶುರು ಮಾಡ್ತಾನೆ ತಿಂಡ್ರೆ ಸ್ಟಾರ್ಟ್ ಮಾಡಿದೆ ಈಗಲೇ ತಿನ್ನಲಿಕ್ಕೆ. ಹಾಂ ಸಿಪ್ಪಂಡ ಪತನ್ಕ ಏನಾನ ಪತಂಬೈ. ಈ ಸ್ವರ ಕೇಳ್ತಿದ್ಯಾ, ಅದು ನವಿಲಿದು.
ಬಂಗಾರ ಅಂದಿತ್ತು ಮಾರಿ ಒಂಜಿ ಕುಕ್ಕು ಬೂರ್ನಂದ ಕುಕ್ಕು ಅತ್ತೊಂದು ತಿಕ್ಕೋ ಬೂರ್ನನ್ನ ಉಯಿರಲ್ದು ತಿಕ್ಕೊಂಡು ನಾವು ಒಂದು ಅಡ್ಡು ಮೂಲು ಸಂಪತ್ತಿರ ಕೊಡ್ಡು ನಾ ಪತ್ತನ್ಯ ಕಾಯಿ ತೆತ್ತದಾತ ಮೂಲು ಕಾಯಿ ಮೂಲು ಕಾಯಿ ತೆತ್ತಿನ ಕಾಯಿ ರಡ್ಡು ಸಂಪತ್ತು ಆಯ್ ಪತ್ತನ ಅಲ್ಲ ಆಯ್ ಒಂಜಿಲ ತೆತ್ತಿಜಾತ ಕುಕ್ಕು ಮಾವಿನಕಾಯಿ ಹಣ್ಣು ಬಾ ಸಾಕಾಗೋಯ್ತು, ಎಲ್ಲ ಹಣ್ಣು ನಾನೇ ಬೀಳಿಸಿದ್ದು. ಅಂದರೆ ಎಲ್ಲ ಹಣ್ಣು ನಾನೇ ಬೀಳಿಸಿದ್ದು. ಒಂದು 7 ಮ್ಯಾಂಗೋಸ್ ಉಂಟು, ಎಲ್ಲ ಹಣ್ಣು ನಾನೇ ಬೀಳಿಸಿದ್ದು. ನೋಡಿ ನೋಡಿ, ಎಲ್ಲ ನಾನೇ. ಅದೇ ಸುಜನಿ ನಂಜ ನಂದು ನಾ ಪಂಪಿದ್ದಾರೆ ದೇ ಒಕ್ಕಡೆ ಪರ್ದು ಆತೇನು ಅಂದ್ರೆ ಕತ್ತಿ ದೆಪ್ಪು ದೆಪ್ಪು ಹಾಂ ಅಡಿಗೆ ನಿಂಗೆ ಕೊಡ್ಚಿ ಬ್ಲುಂಕ ನಿಂಗೆ ಕೊಡ್ಚಿ. ಹಾಂ ತಿಂದ ನೋಡಿ, ಇದೇ ಅವಸ್ಥೆ. ಒಂದು ಕತ್ತಿ ಕೊಟ್ಟರೆ ಪೀಸ್ ಮಾಡಿ ನಮಗೆಲ್ಲರಿಗೆ ಹಂಚ ಅಂತ ಹೇಳಿದರೆ ಇವನು ಒಬ್ಬನಿಗೆ ತಿಂತಿದ್ದಾನೆ. ಓ ಅಲ್ಲ ಬರ್ತಾ ಇರ್ತಾ ನವಿಲು ಹೋಗ್ತಿದ್ದೆ, ನವಿಲು ಬೋಂಡ ಅಲ್ಲಿ. ಪಟ್ಟೆಕಾಯಿ ಇದು ಮನೆ ಬ್ಯಾಕ್ ಸೈಡ್ ಆಗ್ತದೆ. ಇದು ನೋಡಿ ವ್ಯೂ ಹೇಗಿದೆ ಅಂತೇಳಿ, ಸಖತ್ತಾಗಿದೆಲ್ಲ ವ್ಯೂ. ಗದ್ದೆ ಇತ್ತದಲ್ಲ ಮಲ್ಪುಜಾರ ಅಂದ್ರೆ ಹಾಂ ಈಜಿನ ಅರಿತ ಒಂದು ಮಲ್ತ ಭತ್ತ ಭತ್ತ ಇಲ್ಲಾಂದರೆ ಇಲ್ಲಿ ಭತ್ತ ಎಲ್ಲ ಮಾಡ್ತಿದ್ರು, ಇವಾಗ ಯಾವ ಸಹ ಮಾಡ್ತಿಲ್ಲ ಇಲ್ಲಿ. ಮತ್ತು ನಾವು ಚಿಕ್ಕವರಿರುವಾಗ ನಾವು ಇಲ್ಲೇ ಆಟ ಆಡ್ತಿದ್ವಿ ಎಲ್ಲ. ಮಧ್ಯಾಹ್ನ ಇಲ್ಲೇ ಕೂತ್ಕೊಂಡು ಇದೇ ಮಾವಿನಕಾಯ್ದು ಮರ, ಈ ಮರದ ಕೆಳಗಡೆನೇ ಕೂತ್ಕೊಂಡು ತಿನ್ನೋದು. ಮತ್ತು ಮಾವಿನಕಾಯಿ ಎಲ್ಲ ತೆಗೆದು ಮಧ್ಯಾಹ್ನ ಇಲ್ಲೇ ಇರ್ತಿದ್ವಿ. ಮತ್ತು ಊಟಕ್ಕೆ ಹೋಗೋದು, ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ತನಕ ಇಲ್ಲೇ ಇರೋದು ನಾವು. ತಿಥಿ ಅಂತ ಒಂದು ರೆಸ್ಟೋರೆಂಟ್ ಇದೆ ಗುರಾಣಿಕೆರೆಯಲ್ಲಿ. ಇಲ್ಲಿ ಬಂದಿದ್ದೇವೆ ಈಗ, ಮ್ಯಾಂಗೋ ಫಲೋಡ ಆರ್ಡ್ರ್ ಮಾಡಿದ್ದೀವಿ. ದಾದ ಮ್ಯಾಮ್ ಮೊಬೈಲ್ ತೊಗೊಂಡಿಲ್ಲ. ಓಯ್ ಓ ಒಂದು ಆರ್ಡ್ರ್ ಒಯ್ತೀನಿ. ಹಾಂ ನೀರುಳ್ಳಿ ಈಗ ನೀರುಳ್ಳಿ ತಗೊಳ್ಳಿಕ್ಕೆ ಉಂಟಂತೆ, ಹಾಗೆ ನೋಡಬೇಕು. ಅದು ತೊಗೊಂಡು ಹೋಗು ಸರ್ ಸೀದಾ. ಇವಾಗ ನಾವು ಗುರುವಾಣಿಕೆರೆ ಸಿಟಿಗೆ ಬಂದಿದ್ದೆ. ಅಂದರೆ ಇದು ಬಸ್ ಸ್ಟ್ಯಾಂಡ್ ಇದು ಗುರುವಾಣಿಕೆರೆ. ಗಾಡಿ ಇಲ್ಲೇ ನಿಲ್ಲಿಸಿದೆ, ಅಂದರೆ ಇಲ್ಲಿ ಯಾರ್ದು ಇದು ಮನೆ ಹತ್ರ ನಿಲ್ಲಿಸಿದೆ, ಫ್ರಂಟ್ ಗೇಟ್ ಹತ್ರನೇ. ಯಾಕಂದರೆ ಪಾರ್ಕಿಂಗ್ ಮಾಡಲಿಕ್ಕಾಗಲ್ಲ, ಹಾಗಾಗಿ ಗಾಡಿ ಇಲ್ಲೇ ತಂದು ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇದ್ದಾನೆ, ಇಲ್ಲಿ ಆಲ್ರೆಡಿ ನಿಂತಿದ್ದಾನೆ. ಒಂದು ಅರ್ಧ ಗಂಟೆ ಆಯ್ತು ಮಾರು, ಇನ್ನೂ ಸಾಗಲಿಲ್ಲ, ಮುಗಿಲಿಲ್ಲ ಒಂದು. ಗಾಯ್ಸ್ ಇವಾಗ ನಾವು ಇಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ಹೆಲಿಕಾಪ್ಟರ್ ಇದೆ, ಅದನ್ನು ಓಡಿಸ್ಲಿಕ್ಕೆ ಅಂತ ಬಂದಿದ್ವಿ. ಇಲ್ಲಿ ನೋಡ್ಬೋದು. ಪಾಡು ಮಿತ್ತವಿ ಅವತ್ತ್ಯಾ ಲೆಫ್ಟ್ಯಾ ಮಿತ್ತದ ಒತ್ತ್ಯಾ ಲೆಫ್ಟ್ಗೆ ಒತ್ತ್ಯಾ ಬಟನ್ ಅವು ಬಟನ್ ಪಿರಂಜಿ ಪಿರಂಜಿ ಬಟನ್ಯಾ ಐ ಮೇತಾ ಇವಾಗ ಜಿಪಿ ಒಂದು ಕಾರಲ್ಲಿ ಶಾರ್ಟ್ ಡ್ರೈವ್ ಆಗಿ ಎಲ್ಲ ತೆಗ್ಸಿ ಎಲ್ಲ ಕಸಿನ್ಸ್ ಎಲ್ಲ ಸೇರಿ ಇದು ಹೊಸ ಕಾರ್, ಇದು ಮಾವು ತಗೊಂಡದ್ದು, ರೀಸೆಂಟಾಗಿ ಪರ್ಚೇಸ್ ಮಾಡಿರೋ ಗಾಡಿ ಇದು. ನಾವೀಗ ಇದರಲ್ಲೇ ಬಂದಿರೋದು, ಹೊಸ ಕಾರ್ ಇದು, ಆಟೋದವರ ಟಿಯಾಗೋ ಅಂತ ಹೇಳಿ. ಸಖತ್ತಾಗಿದೆ ಗಾಡಿ, ಮಾತ್ರ ಚೆನ್ನಾಗಿದೆ ಗಾಡಿ. ಒಂದು ಫ್ಯಾಮಿಲಿಗೆ ಹೇಳಿ ಮಾಡಿಸಿರೋ ಗಾಡಿ ಇದು. ಇವತ್ತು ಮೇ 25 ಮಂಡೇ. ಇವಾಗ ಅಜ್ಜಿ ಮನೆಯಿಂದ ಸೀದಾ ಇನ್ನು ಮಂಗಳೂರು ಹೊರಟಿದ್ದೀನಿ ನನ್ನ ಮನೆಗೆ. ಈಗ ಟೈಮ್ ಬಂದುಬಿಟ್ಟು ಈಗ 10:30 ಆಗಿದೆ. ಯೂಶ್ವಲಿ ನಾನು 7 o'clock ಇಲ್ಲಿಂದ ಹೊರಡ್ತೀನಿ ನಾನು ಬೇಗನೆ, ಯಾಕಂದರೆ ಟ್ರಾಫಿಕ್ ಇರಲ್ಲ, ಆದಷ್ಟು ಬೇಗ ರೀಚ್ ಆಗ್ಬೋದು ಮ್ಯಾಂಗ್ಳೂರಿಗೆ ಅಂತೇಳಿ. ಬಟ್ ಅಟ್ಟಿ ಮಲಗಿದ್ದು ಇವತ್ತು.
9 ಗಂಟೆ ತನಕ ಕಸಿನ್ ಮನೇಲಿ ಮಲಗಿದ್ದೆ, ಅಲ್ಲಿ ಯಾರು ಸಹ ಎಬ್ಬಿಸಲಿಲ್ಲ. ಮತ್ತು ಅಜ್ಜ ಬಂದರು, ಅಲ್ಲಿಗೆ ಎಬ್ಬಿಸಿದರು. ಮತ್ತು ಬೇಗ ಬಂದು ರೆಡಿ ಫ್ರೆಶ್ ಅಪ್ ಎಲ್ಲ ಆದೆ. ಮತ್ತು ಗಾಡಿ ಎಲ್ಲ ಈಗ ಪ್ಯಾಕ್ ಎಲ್ಲ ಮಾಡಿದೆ, ಅಂದರೆ ಬ್ಯಾಗ್ ಟೈ ಎಲ್ಲ ಮಾಡಿದೆ. ನೋಡ್ಬೋದು ನಿಮಗೆ. ಇನ್ನೂ ಸೀದಾ ಹೊರಡೋದು. ರೈಡಿಂಗ್ ಜಾಕೆಟ್, ಹೆಲ್ಮೆಟ್, ಗಾಗಲ್ಸ್ ಹಾಕಿ ಸೀದಾ ಹೊರಡ್ತೀನಿ ಮಂಗಳೂರಿಗೆ. ಬ್ಯಾಗಲ್ಲಿ ಈಗ ಬರೀ ಬಟ್ಟೆ ಮಾತ್ರ ಅಲ್ಲ, ಇದರಲ್ಲಿ ಈಗ ಮಾವಿನ ಹಣ್ಣು ಇದೆ, ಮತ್ತು ಪೈನಾಪಲ್ ಇದೆ. ಪೈನಾಪಲ್ ಹಿಡ್ಕೊಂಡು ಹೋಗ್ತಿದ್ದೀನಿ ಮನೆಗೆ. ಇವಾಗ ರೈಡಿಂಗ್ ಗೇರ್ಸ್ ಎಲ್ಲ ಹಾಕಿ ಈಗ ಮಂಗಳೂರಿಗೆ ಹೊರಟಿದ್ದೀನಿ. ಇನ್ನು ಮಂಗಳೂರಲ್ಲೇ ಸಿಗ್ತೀನಿ ನಾನು ನಿಮಗೆಲ್ಲ. ಯಾಕಂದರೆ ಈಗ ಇನ್ನು ಯಾವ್ದು ಸಹ ವ್ಲಾಗ್ ಎಲ್ಲ ಯಾವ್ದು ಸಹ ಮಾಡೋಕ್ಕೋಗಲ್ಲ, ಸೀದಾ ಮಂಗಳೂರಲ್ಲಿ ಡೈರೆಕ್ಟ್ ಸಿಗ್ತೀನಿ ನಾನು. ಆಲ್ರೆಡಿ ಲೇಟ್ ಆಗಿದೆ ಅದಕ್ಕೆ. ಹಾಂ ಬರ್ಪಾ. ಬಾಯ್ 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 ಬಾಯ್. ಹಾಂ ಬಾಯ್ ಮಾಮಿ ಬರ್ಪಾ. ಬಾಯ್ ಬಾಯ್ ಬಾಯ್. ಹಾಂ ಸರಿ. ಹಾಂ ಸರಿ ಬರ್ಪಾ. ಹಾಂ ಬಾಯ್ ಬಾಯ್. ಇನ್ನು ಡೈರೆಕ್ಟ್ ಮಂಗಳೂರಲ್ಲಿ ಸಿಗುವ. ನಾನಿವಾಗ ಮಂಗಳೂರಿಗೆ ಬಂದು ರೀಚ್ ಆಗಿದ್ದೀನಿ. ನನಗೆ ಫ್ರೆಂಡ್ ಮನೆಗೆ ಹೋಗಿದ್ದ, ಮತ್ತೆ ನಾನು ಮನೆಗೆ ಹೋಗ್ತಿದ್ದೀನಿ. ಈ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ, ಸೈನಿಂಗ್ ಆಫ್, ರೈಡ್ ವಿತ್ ಎಸ್ಕೆ.